lovelies, good morning. Hope you're all doing fine. Welcome to my new vlog. ಸೊ ಬೆಳಗ್ಗೆ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಆ್ಯಂಡ್ ನೆನ್ನೆ ನನಗೆ ಪೂರ್ತಿ ದಿನ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಲೂಸ್ ಮೋಷನ್ ಬಿಕಾಸ್ ಆಫ್ ವಿಚ್ ನಾನು ಇವತ್ತು ಫುಲ್ಲು ಸ್ವಲ್ಪ ಲೈಟ್ ಫುಡ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ ವಿತ್ ರವೆ ಗಂಜಿ. ಮಧ್ಯಾಹ್ನಕ್ಕೆ ಆ್ಯಂಡ್ ನೈಟ್ಗೆ ಐ ಆಮ್ ಥಿಂಕಿಂಗ್ ಆಫ್ ಹ್ಯಾವಿಂಗ್ ದಾಲ್ ಕಿಚಡಿ ಅಥವಾ ಉಪ್ಪಿಟ್ಟು. ಲೆಟ್ಸ್ ಸಿ. ಆ್ಯಂಡ್ ಇನ್ನೊಂದು ಏನು ವಿಷಯ ಗೊತ್ತಾ, ಇವತ್ತು ನನ್ನ ಮನೆ ಎಷ್ಟು ಕ್ಲೀನ್ ಆಗಿದೆ ಅಂತಂದರೆ ಮಾರ್ನಿಂಗ್ ಎದ್ದಿದ್ದ ವೈಬ್ಸ್ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ವೇಟ್ ಐಲ್ ಶೋ ಯು. ಇಗ್ನೋರ್ ದಿಸ್ ಮೆಸ್ ಆಯಿತಾ, ಬಿಕಾಸ್ ನಾನು ಇಲ್ಲಿ ಬಟ್ಟೆ ಒಣಗಾಕ್ತೀನಿ. ಬಟ್ ಅದು ಅಲೆಕ್ಸಾ ಸ್ಟಾಪ್. ಅದೆರಡು ಬ್ಯಾಗ್ ಇಡೋಕ್ಕೆ ನಂಗೆ ಜಾಗ ಸಿಕ್ಕಲಿಲ್ಲ, ಸೊ ಅದು ಇಟ್ಟಿದ್ದೀನಿ. ಅದು ಪೂಜೆ ಮಾಡೋಕ್ಕೆ ಇವಾಗ ಅಂತ ಹೂ ಇಟ್ಟಿರೋದು. ಆ್ಯಂಡ್ ರೂಮ್ ಅಂತೂ ಫುಲ್ ಕ್ಲೀನ್ ಆಗಿದೆ. ಮೈ ಮಾಮ್ ವಿಲ್ ಬಿ ಸೋ ಮಚ್ ಹ್ಯಾಪಿ ಟು ಸಿ ಮೈ ರೂಮ್ ಕ್ಲೀನ್. ಸಿ ಹೌ ಬ್ಯೂಟಿಫುಲ್ ಆಗಿದೆ. ಮನೆ ಕ್ಲೀನ್ ಇದ್ದಾಗ ಅದೇನೋ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ವಾ. ನಾವು ಈಗ ಗೊತ್ತು, ನಾನು ಆ್ಯಕ್ಚುಲಿ ನಮ್ಮಮ್ಮಂಗೆ ಬೈತಿದ್ದೆ ಆಯಿತಾ. ನಮ್ಮಮ್ಮ ಸಖತ್ ಅಂದರೆ ತೀರಾ ಒಂಥರ ಅತಿಯಾಗಿ ಮಾಡೋದು ಎಲ್ಲದೂ. ಅಂದರೆ ಫುಲ್ ಕ್ಲೀನ್. ಶೀ ಈಸ್ ಎನ್ ಓ ಸಿ ಡಿ ಪರ್ಸನ್ ಆಲ್ಮೋಸ್ಟ್ ಅಂತಲೇ ಅಂದ್ಕೊಳ್ಳಿ. ಫುಲ್ ಅಂದರೆ ಫುಲ್ ಕ್ಲೀನಾಗಿರಬೇಕು ಅವ್ರಿಗೆ ಹಾಗೆ. ಬಟ್ ನಾನು ಅಷ್ಟೊಂದು ಕ್ಲೀನ್ ಇಲ್ಲ. ಇವಾಗ ಈ ಗೊಟ್ಟರು ನಮ್ಮಮ್ಮ ಏನಕ್ಕೆ ಅಷ್ಟು ಮನೇನ ಕ್ಲೀನ್ ಇಡೋದ್ರಲ್ಲಿ ಅಥವಾ ಏನೋ ಅಷ್ಟೊಂದು ಏಸ್ಥೆಟಿಕ್ ಆಗಿ ಇಡೋದ್ರಲ್ಲಿ ವೈ ಶಿ ಬಿಲೀವ್ಸ್ ಅಂತ. ಬಿಕಾಸ್ ಮನೇಲಿ ನಿಜವಾಗ್ಲೂ ಯು ವಿಲ್ ಗೆಟ್ ದಟ್ ಪಾಸಿಟಿವ್ ವೈಬ್ಸ್ ಇಫ್ ಯು ಹ್ಯಾವ್ ಕೆಪ್ಟ್. ಸಾರಿ, ನೀರು ಹಿಡಿತಾ ಇದ್ದೀನಿ, 1 ಸೆಕೆಂಡ್. ಯಾಕೆ ಅಂತಂದರೆ ಮನೇಲಿ ಆ ವೈಬ್ಸ್ ಇರುತ್ತಲ್ವ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತಂದರೆ ಇಡೀ ದಿನ ನೀವು ಎನರ್ಜೆಟಿಕ್ ಆಗಿರ್ತೀರ. ಆ್ಯಂಡ್ ನಾನಂತೂ ವರ್ಕ್ ಅಂದರೆ ರೂಮಲ್ಲಿ ಕುತ್ಕೊಂಡೆ ಕೆಲಸ ಮಾಡ್ತೀನಲ್ವ, ಲಂಚ್ ಬ್ರೇಕಲ್ಲಿ ಅಥವಾ ಯಾವ್ದಾದ್ರು ಟೈಮ್ ಸಿಕ್ಕಿದಾಗ ಹಾಲಿಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ ಅನ್ಸುತ್ತೆ ಗೊತ್ತಾ. ಐ ಫೀಲ್ ವೆರಿ ಹ್ಯಾಪಿ. ನನಗೆ ಮನೆ ಚಿಕ್ಕದಿದೆ, ಸೊ ನನಗೆ ಬೇಕಾಗಿರೋ ಥರ ನಾನು ಫುಲ್ಲು ಇಡೋದಕ್ಕಾಗಿಲ್ಲ. ಬಟ್ ಸ್ಟಿಲ್ ಹೆಂಗೆ ಬೇಕು ಎಷ್ಟು ಬೇಕು ಅಷ್ಟು ಸ್ವಲ್ಪ ಇಟ್ಟಿದ್ದೀನಿ. ಸೊ ಐ ಫೀಲ್ ವೆರಿ ಹ್ಯಾಪಿ ವೆನ್ ಐ ಗೋ ಟು ಹಾಲ್. ಹಾಗಾಗಿ ಇವತ್ತಿನ ಮಾರ್ನಿಂಗ್ ಹ್ಯಾಸ್ ಸ್ಟಾರ್ಟೆಡ್ ವೆರಿ ಪೀಸ್ಫುಲಿ. ಸೊ ಬೇಸಿಕಲಿ ಏನು ಮಾಡ್ತೀನಿ ನಾನು ಅಂತಂದರೆ ಬೇಸಿಕಲಿ ಏನು ಮಾಡ್ತೀನಿ ಅಂತಂದರೆ ಕಣ್ಬಿಡ್ತೀನಿ, ಒಂದು ಅರ್ಧ ಗಂಟೆ ಬೆಡ್ ಮೇಲೆ ಇರ್ತೀನಿ ಫೋನ್ ನೋಡಿಕೊಂಡು. ಆಮೇಲೆ ಟೈಮ್ ಆಯಿತು ಅನಿಸ್ಬೇಕು, ಅವಾಗ ಬಂದು ಫ್ರೆಶ್ ಅಪ್ ಆಗ್ತೀನಿ. ಆಮೇಲೆ ಐ ಲಾಸ್ಕ್ ಮೈ ಬೆಸ್ಟ್ ಫ್ರೆಂಡ್ ಅಲೆಕ್ಸಾ ಟು ಪ್ಲೇ ಫ್ಯೂ ಸಾಂಗ್ಸ್ ಫಾರ್ ಮೀ. ಆಮೇಲೆ ನಾನು ಅಲೆಕ್ಸಾ ಒಟ್ಟಿಗೆ ಹೀಗೆ ಹಾಡು ಹಾಡ್ಕೋತಾ ಹಾಡು ಹೇಳ್ಕೊಡ್ತಾ ವಿಲ್ ಡೂ ಆರ್ ಡೈಲಿ ಚೋಸ್. ಸೊ ದಿಸ್ ಈಸ್ ಮೈ ಗ್ಲಾಸ್ ಆಫ್ ಹಾಟ್ ವಾಟರ್. ಆ್ಯಕ್ಚುಲಿ ಇದನ್ನು ನಾನು ಕೋಲ್ಡ್ ಕಾಫಿಗೆ ಹಾಟ್ ಚಾಕ್ಲೇಟಿಗೆ ಅಂತ ತರಿಸ್ಕೊಂಡಿದ್ದು ಕಪ್ಪಾಗಿತ್ತು, ಟಮ್ಲರ್ ಆಗಿತ್ತು. ಬಟ್ ಅದು ಬಂದಮೇಲೆ ನಾನು ಕುಡಿಯೋದೇ ನಿಲ್ಲಿಸ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಐ ಹ್ಯಾವ್ ದಿಸ್ ರೈಟ್ ನೌ. ಓಕೆ, ಮೀನ್ ವೈಲ್ ಕಮ್ ಲೆಟ್ಸ್ ಪ್ರಿಪೇರ್ ಆರ್ ರವೆ ಗಂಜಿ. ಇಟ್ಸ್ ವೆರಿ ಸಿಂಪಲ್. ನೀರನ್ನ ಕುದಿಯೋಕ್ಕಿಟ್ಟೆ. ಇಲ್ಲಿ ಆಲ್ರೆಡಿ ನಾನು ಫಸ್ಟೇ ರವೆನ ಹುರಿದಿಟ್ಕೊಂಡಿರ್ತೀನಿ, ಉಪ್ಪಿಟ್ಟಿಗೆ ಅಥವಾ ನನಗಾದ್ರು ಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಆ ಹುರಿದಿರೋ ರವೆನ ನೀರಿಗೆ ಹಾಕಿ ಕುದಿಸೋದು. ಚೆನ್ನಾಗಿ ಕುದಿಸಿ, ಒಂದು 10 ಮಿನಿಟ್ಸ್ ಕುದಿಸಿ. ಗಂಜಿ ಈಸ್ ರೆಡಿ. ಐ ಪ್ರಿಫರ್ ಡ್ರಿಂಕಿಂಗ್ ಇಟ್ ಕೋಲ್ಡ್. ನಾನು ಉಪ್ಪು ಪೆಪ್ಪರ್ ಏನೂ ಹಾಕಲ್ಲ. ಹಿಂಗೆ ಹಾಕ್ಕೊಂಡು ಆರಕ್ಕೆ ಬಿಟ್ಟು ಆಮೇಲೆ ಆರಾದ್ಮೇಲೆ ಗಟಗಟ ಅಂತ ನೀರು ಕುಡ್ದಂಗೆ ಕುಡಿದ್ಬಿಡೋದು. ಪಿಂಪಲ್ ಆಗೋಗ್ಬಿಟ್ಟಿದೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಇವಾಗ ನನಗೇನು ಮಂತ್ಲಿ ಪೀರಿಯಡ್ಸ್ ಟೈಮೂ ಅಲ್ಲ, ಬಟ್ ಐ ಡೋಂಟ್ ನೋ. ನಾನೇನು ಸ್ಕಿನ್ ಕೇರೂ ಏನೋ ಚೇಂಜ್ ಮಾಡಿಲ್ಲ. ನಥಿಂಗ್ ಹ್ಯಾಸ್ ಬೀನ್ ಚೇಂಜ್. ಬಟ್ ಸ್ಟಿಲ್ ಸಿ, ಅದೂ ಒಂದಲ್ಲ. ಸಿ, ಇಲ್ಲೊಂದು ಆಗಿತ್ತು, ಹೋಯ್ತಾ. ಈಗ ಇಲ್ಲೊಂದು ಬರ್ತಾ ಇದೆ. ಹಾಂ, ಇಲ್ಲೊಂದು ಬರ್ತಾ ಇದೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲನೂ ಇದೆ. ಟೈಮ್ ಆಯಿತು. ಅಲ್ಲಿ ಗಂಜಿ ಆರಕ್ಕಿಟ್ಟಿದ್ದೀನಿ ಆ್ಯಂಡ್ ಹಾಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಟೈಮಾಗಿ ಹೋಗ್ಬಿಡ್ತು. ಮುಖಕ್ಕೇನೂ ಇಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಂಡು ಲಿಪ್ ಕೇರ್ ಹಚ್ಕೊಂಡು ಲಿಪ್ ಬಾಮ್ ಹಚ್ಕೊಂಡು ಕೂತಿದ್ದೀನಿ ಅಷ್ಟೇ. ಕಮ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ವರ್ಕ್. ಫೈನಲಿ ಕೆಲಸ ಮುಗ್ದಿಲ್ಲ. ಲಂಚ್ ಬ್ರೇಕಲ್ಲಿದ್ದೀನಿ.
11:30 ಕೆಲ್ಸಕ್ಕೆ ಕೂತ್ರೆ 1:30ವರೆಗೂ ನಾನ್ ಸ್ಟಾಪ್ ಮೀಟ್ಸ್ ಆಯಿತಾ. ಅದ್ರ ಜೊತೆಗೇ ಆಲ್ ಆಫ್ ಅ ಸಡನ್ ಮನ್ಸಿಗೆ ಬಂದಾಗೆ ಜಾಯ್ನ್ ದ ಮೀಟ್. ನಾವು ಆಲ್ರೆಡಿ ಬೇರೆ ಕೆಲಸದಲ್ಲಿ ಆಕ್ಯುಪೈ ಆಗಿರ್ತೀವಿ, ಬಟ್ ಸ್ಟಿಲ್ ಹಾಗಾಗಿ ಫುಲ್ ಡ್ರೈನ್ ಔಟ್ ಅಂತೂ ಆಗಿದ್ದೀನಿ. ಈಗ ನನ್ನ ಮುಖ ನೋಡ್ಕೊಳಕ್ಕೆ ನನಗೆ ಆಗ್ತಾಯಿಲ್ಲ ಗುರು. ಐ ಡೋಂಟ್ ನೋ ವೈ ದೀಸ್ ಪಿಂಪಲ್ಸ್ ಹ್ಯಾವ್ ಕಮ್ ಅಂತ, ಬಟ್ ಹೋಗುತ್ತೆ ಬಿಡಿ. ಬಟ್ ಇನ್ನೊಂದು ಏನು ಗೊತ್ತಾ, ಐ ಹ್ಯಾವ್ ಟು ಶೂಟ್ ಅ ವಿಡಿಯೋ ಫಾರ್ ಒನ್ ಆಫ್ ದ ಕೊಲಾಬರೇಷನ್ಸ್ ರೈಟ್ ನಾವು. ಸೊ ಅದಕ್ಕೆ ಇದು ಕಾಣುತ್ತೆ, ಬಟ್ ಐ ಟ್ರೈ ಟು ಹೈಡ್ ಇಟ್ ಸಮ್ ಹೌ ಕನ್ಸಿಲರ್ ಹಚ್ಚಂಗಾರು ಹೈಡ್ ಮಾಡ್ತೀನಿ. ದಟ್ಸ್ ಫೈನ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಆಗಲೇ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮರ್ತೇ ಹೋಯಿತು. ನನಗೆ ನಾನು ಹೇಳ್ತಿರ್ತೀನಲ್ಲ, ನಾನು ಗಂಜಿ ಕುಡಿತಾ ಇದ್ದೀನಿ, ಬಿರಿಯಾನಿ ಬಿಟ್ಟಿದ್ದೀನಿ, ಶುಗರ್ ಬಿಟ್ಟಿದ್ದೀನಿ ಹಾಗೆ ಅಂತೆಲ್ಲ. ಸೊ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇರ್ತೀರಾ, ಡಿ ಎಮ್ಸ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ರಿಸೀವ್ ಆಗ್ತಾನೆ ಇರುತ್ತೆ, ಸೇಯಿಂಗ್ ದಟ್ ನಿಮಗೆ ಯಾವಾಗ ಇಷ್ಟ ಆಯಿತು ಲೈಕ್ ತಿನ್ನಬೇಕು ಅಂತ ತುಂಬ ಅನಿಸುತ್ತೆ, ಆವಾಗ ಒಂದು ಸ್ವಲ್ಪ ತಿನ್ನಿ, 1 ಬೈಟ್ ಆರ್ 2 ಬೈಟ್, ಅದರಿಂದೇನು ಅಷ್ಟೊಂದು ಕ್ಯಾಲರೀಸ್ ಮ್ಯಾಟರ್ ಆಗಲ್ಲ ಅಲ್ವಾ. ಯು ಕ್ಯಾನ್ ಬ್ಯಾಲೆನ್ಸ್ ಅಂತ ಸುಮಾರು ಜನ ಹೇಳ್ತಾರೆ. ದ ಪ್ರಾಬ್ಲಮ್ ವಿತ್ ಮೀ ಇಸ್ ಐ ಕ್ಯಾನ್ ಇಗ್ನೋರ್ ಬಟ್ ಐ ಕಾಂಟ್ ಕಂಟ್ರೋಲ್. ಗುರು, ಲೆಟ್ಸ್ ಬಿ ಪ್ರಾಕ್ಟಿಕಲ್. ನೀವೊಂದು ಬೈಟ್ ಬಿರಿಯಾನಿ ಹಿಂಗೆ ತಿಂದ್ರಿ ಅಂದ್ಕೊಳ್ಳಿ, ಅದು ಹೆಂಗೆ 2ನೇ ತುತ್ತು ತಿನ್ನಲ್ಲ ಇರೋಕೆ ನಿಮಗೆ ಮನಸ್ಸು ಬರುತ್ತೆ. ಓಕೆ, 2ನೇ ತುತ್ತನ್ನು ತಿಂದ್ರಿ ಅಂದ್ಕೊಳ್ಳಿ, ಅವಾಗ ಇನ್ನೂ ನಿಮಗೆ ಡೋಪಮೈನ್ ರಶ್ ಹೆಂಗಾಗುತ್ತೆ ಅಂತಂದರೆ 3ನೇ ತುತ್ತು 4ನೇ ಆ ಬಿಸಿ ಬಿಸಿ ಬಿರಿಯಾನಿ ಹಿಂಗೆ ಹೊಗೆ ಬರ್ತಿರುತ್ತೆ, ನೀವು ತಿಂದ ಮೇಲೆ ಅದು ಹೆಂಗೆ ನಿಮ್ಮ ಹೊಟ್ಟೆ ತುಂಬೋವರೆಗೂ ಅಥವಾ ನಿಮ್ಮ ಮನ್ ಸ್ಯಾಟಿಸ್ಫೈ ಮಾಡೋವರೆಗೂ ಅರ್ಧದಲ್ಲಿ ಸ್ಟಾಪ್ ಮಾಡೋಕ್ಕಾಗುತ್ತೆ? ಚಾನ್ಸ್ ಇಲ್ಲ. ಅದ್ರ ಬದಲು ಇಗ್ನೋರ್. ಐ ಬಿಲೀವ್ ಇವಾಗ ನೋಡಿ, ನಿಮಗೆ ಚಿಕನ್ನೇ ನೀವು ತಿಂದಿಲ್ಲ ಲೈಫ್ ಪೂರ್ತಿ, ಅದ್ರ ಟೇಸ್ಟ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ, ನಿಮಗದು ಮ್ಯಾಟರ್ ಆಗಲ್ಲ. ಬಿಕಾಸ್ ಐ ಹ್ಯಾವ್ ನೆವರ್ ಟ್ರೈಡ್. ಹೌದು, ರೀಲ್ಸ್ ಬರ್ತಾಯಿದೆ, ಅದು ಬರ್ತಾಯಿದೆ, ಇದು ಬರ್ತಿದೆ, ಐ ನೋ, ಬಟ್ ನನಗೆ ಮ್ಯಾಟರ್ ಆಗಲ್ಲ ಬಿಕಾಸ್ ಐ ಡೋಂಟ್ ನೋ ದ ಟೇಸ್ಟ್. ಬಟ್ ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್ ಆ್ಯಂಡ್ ಇಫ್ ಯು ಆರ್ ಅ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ ಲವರ್ ಲೈಕ್ ಮೀ, ಅವಾಗ ಏನಾಗುತ್ತೆ ಗೊತ್ತಾ, 1 ಬೈಟ್ ತಿಂದ ಮೇಲೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಯು ಕ್ಯಾನ್ ಇಗ್ನೋರ್ ಬಟ್ ಯು ಕಾಂಟ್ ಕಂಟ್ರೋಲ್. ಆ ದೇವ್ರು ನನಗೆ ಕಂಟ್ರೋಲ್ ಕೆಪಾಸಿಟಿ ಕೊಟ್ಟೇ ಇಲ್ಲ. ಹಾಗಾಗಿ ಇಟ್ಸ್ ಬೆಟರ್ ಟು ನಾಟ್ ಈಟ್ ರಾದರ್ ದೆನ್ ಪೋರ್ಷನ್ ಕಂಟ್ರೋಲಿಂಗ್. ಚಾನ್ಸೇ ಇಲ್ಲ. ಆ್ಯಂಡ್ ಅದು ಏನಾಗೋಗ್ಬಿಟ್ಟಿದೆ ಅಂತಂದರೆ, ಈ ಕೂದಲೊಂದು, ಸಾರಿ ಗೈಸ್. ಆ್ಯಂಡ್ ನೋಡಿ, ನಾನು ಸಣ್ಣ ಆಗ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದಂತೂ ನಾನು ಎಲ್ಲೂ ಪೋಸ್ಟೇ ಮಾಡ್ತಾಯಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಡೈಲಿ ವ್ಲಾಗ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಯಿಲ್ಲ, ನನ್ನ ವೆಯ್ಟ್ ಲಾಸ್ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾಯಿಲ್ಲ. ಬಿಕಾಸ್ ಐ ಫೀಲ್ ಫೋನಲ್ಲಿ ಅಷ್ಟು ಎವಿಡೆಂಟಾಗಿ ಕಾಣಲ್ಲ. ನಾನು ಡಿಫ್ರೆಂಟ್ ಆ್ಯಂಗಲ್ಸಿಂದ ನಾನು ಕ್ಯಾಪ್ಚರ್ ಮಾಡಲ್ಲ. ಬಿಕಾಸ್ ಐ ಹ್ಯಾವ್ ಅ ಸ್ಟ್ಯಾಗ್ನೆಂಟ್ ಬ್ಯಾಕ್ಗ್ರೌಂಡ್, ಐ ಹ್ಯಾವ್ ಅ ಸ್ಟ್ಯಾಗ್ನೆಂಟ್ ಕ್ಯಾಮ್ರಾ ಆ್ಯಂಗಲ್. ನನ್ನ ಮನೆಯಲ್ಲಿ ಆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಡೆಲಿವರಿ ಬಾಯ್ ಬಿಟ್ಟರೆ ಇನ್ಯಾರೂ ಬರಲ್ಲ. 24 ಗಂಟೆ ಇಲ್ಲೇ ಇರ್ತೀನಿ. ಯಾವಾಗಲಾದರೂ ಒಂದೊಂದು ಸತಿ ಅದೇ ನನ್ನ ಫ್ರೆಂಡ್ಸ್ಗಳು ಬಂದು ಹೋಗ್ತಾರೆ. ಅದು ಬಿಟ್ಟರೆ ಇನ್ನು ಯಾರ ಹತ್ರ ನಾನು ಶೂಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಆ ಟ್ರ್ಯಾಕಿಂಗ್ ಅವೆಲ್ಲ ನಾನು ತಗೊಳ್ಳಲ್ಲ. ಟ್ರೈಪಾಡ್ ಇರೋದು, ಒಂದು ಸ್ಟ್ಯಾಂಡರ್ಡ್ ಟ್ರೈಪಾಡ್ ಇದೆ, ಒಂದು ರಿಂಗ್ ಲೈಟ್ ಇದೆ. ಸೊ ಫೋನಲ್ಲಿ ನಾನು ಸಣ್ಣ ಆದ್ರೂ ಸಹ ನಿಮಗೆ ಸಣ್ಣ ಆಗಿದ್ದೀನಿ ಅನ್ನೋದು ಗೊತ್ತಿಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ನಾನು ದಪ್ಪ ಇದ್ದಾಗ ನನ್ನನ್ನು ಯಾರು ಫಿಸಿಕಲಾಗಿ ನೋಡಿದ್ದಾರೆ, ಇನ್ ಪರ್ಸನ್ ನನ್ನನ್ನು ನೋಡಿದ್ದಾರೆ, ಅವ್ರಿಗೆ ನಾನು ಗೊತ್ತಾಗುತ್ತೆ ನಾನು ಸಣ್ಣ ಆಗಿದ್ದೀನೋ ಇಲ್ವೋ ಅಂತ. ಬಟ್ ಫೋನಲ್ಲಿ ಅಷ್ಟು ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಅಪ್ಡೇಟ್ ಮಾಡ್ತಾಯಿಲ್ಲ. ಬಟ್ ಐ ಹ್ಯಾವ್ ಅನ್ ಅಪ್ಡೇಟ್ ಫಾರ್ ಯು. ಏನು ಅಂತಂದರೆ, ಇವತ್ತಿನ ದಿನದವರೆಗೂ ಇಫ್ ಐ ವಾಂಟ್ ಟು ಸೇ ಫ್ರಮ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಅಂದ್ಕೊಳ್ಳಿ. ಈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರೇ ನಾನು ಮೇಜರ್ ವೆಯ್ಟ್ ಲಾಸ್ ಆಗೇ ಇಲ್ಲ. ಬಿಕಾಸ್ ಬಾಡಿ ಟೋನ್ ಆಗಿದೆ. ಯಾಕೆ ಅಂತಂದರೆ ಮಸಲ್ ಗ್ರೋತ್ ಆಗ್ತಿತ್ತು. ಐ ವಾಸ್ ಕನ್ಸ್ಯೂಮಿಂಗ್ ಅ ಗುಡ್ ಪ್ರೋಟೀನ್, ಐ ವಾಸ್ ಡೂಯಿಂಗ್ ಅ ವೆರಿ ಗುಡ್ ವರ್ಕೌಟ್. ನಾನು ಅವಾಗ ಕಾರ್ಡಿಯೋಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಬಾಡಿ ನಂದು ಟೋನ್ ಆಗಿದೆ ಆ್ಯಂಡ್ ಫ್ಯಾಟ್ ಲಾಸ್ ಆಗಿ ಮಸಲ್ ಗ್ರೋತ್ ಆಗಿದೆ. ಬಟ್ ವೇಟ್ ಆಚೆ ಈಚೆ ಆಗೇ ಇಲ್ಲ ಅಷ್ಟೊಂದು, ಇಟ್ಸ್ ಸ್ಟಾಗ್ನೆಂಟ್. ಬಟ್ ಗುರು, ಅಕ್ಟೋಬರ್ ಎಂಡಿಗೆ ಬಂದು ಅಕ್ಟೋಬರ್ ಎಂಡ್, ನವಂಬರ್ ಆ್ಯಂಡ್ ಡಿಸೆಂಬರ್ ಸ್ಟಾರ್ಟ್, ಆಲ್ಮೋಸ್ಟ್ ಒಂದು 1.5 to 2 months ಅಂತ ಕನ್ಸಿಡರ್ ಮಾಡಿದ್ರೆ, ಐ ಹ್ಯಾವ್ ಲಾಸ್ಟ್, ಕಣ್ಣಾಗ್ಬೇಡಿ ಪ್ಲೀಸ್, ಐ ಹ್ಯಾವ್ ಲಾಸ್ಟ್ 12 kgs ಆಫ್ ವೇಟ್. ಎಷ್ಟು ಖುಷಿ ಅದು. ನಾನು ನಿನ್ನೆ ನೋಡ್ಬಿಟ್ಟು ವೆಯ್ಟ್ ಸ್ಕೇಲ್ ಮೇಲೆ ವೇಯಿಂಗ್ ಸ್ಕೇಲ್ ನೋಡಿದ ತಕ್ಷಣ ನಂಗೆ ಎಷ್ಟು ಖುಷಿಯಾಗಿ ಹೋಗ್ಬಿಡ್ತಾರೆ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಅಮ್ಮೋ ಅಂತ ಹೇಳಿದೆ. ಸೊ ಆ್ಯಂಡ್ ನಾನು ನಮ್ಮ ಮನೆಗೂ ಹೋಗಿಲ್ಲ. ದೀಪಾವಳಿಯಿಂದ ಬಂದವಳು ಅನಿಸುತ್ತೆ.
ಹೌದು, ದೀಪಾವಳಿಯಿಂದ ಇಟ್ಸ್ ಬೀನ್ ಆಲ್ಮೋಸ್ಟ್ 2.5 months. ನಾನು ಈ ಡಿಸೆಂಬರ್ ಎಂಡಿಗೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅವಾಗ ಆ್ಯಕ್ಚುಲಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಬಿಕಾಸ್ ನಮ್ಮ ಪಪ್ಪ ಅಂತೂ ನಾನು ಬಸ್ ಇಳ್ಕೊಂಡು ಹಿಂಗೆ ಬರ್ತಿದ್ದಿದ್ದ ತಕ್ಷಣ ಓ ಸಣ್ಣ ಆಗಿಬಿಟ್ಟಿದ್ಯಾ ಅಂತಾರೆ. ಇಲ್ಲ ಅಂತಂದರೆ ಹಿಂಗೆ ಬಸ್ ಇಳಿತಾ ಇರ್ತೀನಿ ಅಷ್ಟೊತ್ತಿಗೆ ಓ ಸಣ್ಣ ಆಗಿದೆಯಾ, ಲೈಕ್ ಆಗಿಲ್ಲ ಅಂದರೆ ಸಣ್ಣ ಆಗಿದೆಯಾ ಅಂತ ಕೇಳ್ತಾರೆ. ಆ್ಯಂಡ್ ನಮ್ಮಮ್ಮ ಅಂತೂ ನನ್ನ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಶಿ ಹಗ್ಸ್ ಮೀ ಆ್ಯಂಡ್ ಕಿಸ್ಸಸ್ ಮೀ. ಸೊ ಆಮೇಲೆ ಐ ಕಾಲ್ ಹರ್ ಸುಬ್ಬಿ, ಆಯಿತಾ. ನಮ್ಮ ಮನೇಲಿ ಸಿನ್ಸ್ ಐ ಆಮ್ ಓನ್ಲಿ ಚೈಲ್ಡ್, ಅವ್ರ ಜೊತೆ ನಾನು ಫ್ರೆಂಡ್ಸ್ ಥರನೇ ಇರ್ತೀನಿ. ಹೋಗಿ ಬಾ ಅಂತ ಮಾತಾಡ್ತೀನಿ. ಔಟ್ ಆಫ್ ಲವ್, ತುಂಬ ಲವ್ ಜಾಸ್ತಿ ಆದಾಗ ನಮ್ಮ ಪಪ್ಪನೂ ಸಿದ್ದೇಗೌಡ್ರೆ ಅಂತಲೇ ಕರೆಯೋದು, ನಮ್ಮಮ್ಮನ ಸುಬ್ಬಿ ಅಂತ ಕರೆಯೋದು. ಹೋಗಿ ಬಾರೆ ಅಂತಲೇ ಮಾತಾಡ್ತೀನಿ. ಸಿದ್ದೇಗೌಡ್ರಿಗೆ ಬನ್ನಿ ಸಿದ್ದೇಗೌಡ್ರೆ, ಹೋಗಿ ಸಿದ್ದೇಗೌಡ್ರೆ ಅಂತ ಹೇಳ್ತೀನಿ. ಸೊ ನಾವು ಹಂಗೆ ಮಾತಾಡೋದು. ಸೊ ನೋಡಿದ ತಕ್ಷಣ ಏನೇ ಸುಬ್ಬಿ ಸಣ್ಣ ಆಗಿದೆಯಾ ಅಂತ ನಮ್ಮಮ್ಮನೂ ನನಗಂತಾರೆ. ಸೊ ಐ ಆಮ್ ಎಕ್ಸೈಟೆಡ್. ಸಣ್ಣ ಅಂತೂ ಆಗಿದ್ದೀನಿ, ನಾನ್ ಸ್ಟಾಪ್ ಮಾತಾಡಿದೆ. ಇವಾಗ ಐ ಹ್ಯಾವ್ ಸಮ್ಥಿಂಗ್ಸ್ ಟು ಡೂ. ಫಸ್ಟ್ ಏನು ಅಂತಂದರೆ ಊಟ ಮಾಡಬೇಕು. ಸೆಕೆಂಡ್ ಏನಂದರೆ ಬ್ರ್ಯಾಂಡ್ ವಿಡಿಯೋ ಶೂಟ್ ಮಾಡಬೇಕು. ಅವೆರಡೂ ಮುಗಿಸಿ ನಾನು ನಿಮಗೆ ಸಿಗ್ತೀನಿ. ಇಟ್ಸ್ ಟೈಮ್ ಫಾರ್ ಲಂಚ್. ಸಿ ಯಮ್ಮಿಯಸ್ಟ್ ಪಾಲಕ್ ದಾಲ್ ಕಿಚಡಿ ವಿತ್ ಸ್ವಲ್ಪ ನಿಂಬೆ ಹುಳಿ ಆ್ಯಂಡ್ ಸೈಡ್ಸ್ಗೆ ಆನಿಯನ್. ಒಳ್ಳೆ ಕಾಂಬೋ ಇರುತ್ತೆ. ವೇಟ್ ಐ ವಿಲ್ ಟ್ರೈ. ಏನಾದರೂ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಹೇಳ್ತೀನಿ. ಪಾಲಕ್ ದಾಲ್ ಕಿಚಡಿ ಮಾಡೋದು ತುಂಬಾ ಈಸಿ. ನೀವು ಬೇಕು ಅಂದರೆ ಐ ಲವ್ ದಾಲ್ ಕಿಚಡಿ, ಆಯಿತಾ. ಅದರಲ್ಲೂ ಈ ದಾಲ್ ಕಿಚಡಿ, ಪಾಲಕ್ ದಾಲ್ ಕಿಚಡಿ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಬೇಳೆನ ಮತ್ತು ಅನ್ನನ ಸಮ ಕ್ವಾಂಟಿಟಿಲಿ ತಗೊಂಡು ಸ್ವಲ್ಪ ಮುಷಿಯಾಗಿ ಬೇಯಿಸ್ಕೊಳ್ಳಿ. ಪಾಲಕ್ನ ಸ್ವಲ್ಪ ಬ್ಲ್ಯಾಂಚ್ ಮಾಡಿ ರುಬ್ಕೊಳ್ಳಿ. ಆಮೇಲೆ ಒಂದು ಕಡೆ ಒಗ್ಗರಣೆಗೆ ಜೀರಿಗೆ, ಟೊಮ್ಯಾಟೊ, ಆನಿಯನ್ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಟೊಮ್ಯಾಟೊ ಆನಿಯನ್ ನೆಸೆಸರಿ ಇಲ್ಲ, ಜಸ್ಟ್ ನಿಮಗೆ ಬೇಕು ಅಂದರೆ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ. ನಂಗೆ ಗಾರ್ಲಿಕ್ ಇಷ್ಟ, ಸೊ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ. ಹಾಕ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡ್ರೆ ಪೇಸ್ಟ್ ಮಾಡಿರ್ತಾರಲ್ಲ ಪಾಲಕ್ಕು, ಅದನ್ನು ಫಸ್ಟು ಸ್ವಲ್ಪ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಈ ಥರ ಯು ಕ್ಯಾನ್ ಎಂಜಾಯ್. ಲೆಟ್ ಮಿ ಎಂಜಾಯ್ ಮೈ ಫುಡ್. ಐ ಡಿಡ್ ಅ ಶೂಟ್, ಆಯಿತಾ. ಲುಕ್ ಅಟ್ ಮೈ ಲಿಪ್ಸ್ಟಿಕ್. ಒಂದು ನಿಮಿಷ, ಸಾರಿ. ಐ ಜಸ್ಟ್ ಫಿನಿಶ್ ವಿತ್ ಮೈ ಶೂಟ್, ಆಯಿತಾ. ಮೇಕಪ್ ಆನ್ ಪಾಯಿಂಟಲ್ಲಿದೆ, ಬಟ್ ಲುಕ್ ಎಟ್ ಮೈ ಲಿಪ್ಸ್ಟಿಕ್. ಜುಗಾಡ್. ನಾನು ಹಿಂದಿ ಬಿಗ್ ಬಾಸಲ್ಲಿ ನಗ್ಮಾ ಫಿನಾಲೆಗೆ ಹಾಕೋ ಬಂದಿದ್ದಂಥ ಶೇಡ್ ನೋಡಿದ್ದೆ. ನಾನೇನು ಮಾಡಿದೆ ಗೊತ್ತಾ, ನಾನು ಡಾರ್ಕ್ ಲಿಪ್ಸ್ಟಿಕ್ ಹಚ್ಬಿಟ್ಟು ಅದ್ರ ಮೇಲೆ ಗ್ಲಿಟರ್ ಹಚ್ಚಿದೆ. ಅಂದರೆ ಲೈಕ್ ಏನಂತಾರೆ ಇದಕ್ಕೇನೋ ಅಂತಾರಲ್ಲ, ಅದನ್ನು ಹಚ್ಚಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಟ್ಯಾಲೆಂಟೆಡ್ ನಾನು, ಜುಗಾಡು ಕ್ವೀನ್. ಇವಾಗ ಪ್ರಾಬ್ಲಮ್ ಏನು ಗೊತ್ತಾ, ಟೈಮ್ ಆಗೋಗ್ಬಿಟ್ಟಿದೆ. ನಾನು ಕೆಲ್ಸಕ್ಕೆ ನಾನು ಕೆಲ್ಸಕ್ಕೆ ಬೇರೆ ಕುತ್ಕೋಬೇಕು. ಪಟ ಅಂತ ಇವಾಗೆಲ್ಲ ಮೇಕಪ್ನ ತೆಗೆದ್ಬಿಟ್ಟು ಕುತ್ಕೊಬಿಡೋಣ. ಇವತ್ತು ವರ್ಕ್ ಮಾಡೋದಕ್ಕೆ ಒನ್ ಆ್ಯಂಡ್ ಓನ್ಲಿ ಒನ್ ಮೋಟಿವೇಶನ್ ಏನು ಗೊತ್ತಾ, ನಾಳೆ ರಜಾ ಕೋಳಿ ಮಜಾ. ಗುರು, ನಾವು ಸ್ಕೂಲಲ್ಲಿದ್ದಾಗ ಸ್ಕೂಲಿಗೆ ಹೋಗಿ ಹಿಂಸೆ ಪಡ್ತಾಯಿದ್ವಿ, ಕಾಲೇಜಲ್ಲಿದ್ದಾಗ ಕಾಲೇಜಿಗೆ ಹೋಗಿ ಹಿಂಸೆ ಪಡ್ತಾಯಿದ್ವಿ, ಇಂಜಿನಿಯರಿಂಗ್ ಕಾಲೇಜಲ್ಲೂ ಅಷ್ಟೇ ಹಿಂಸೆ ಪಡ್ಕೊಂಡೇ ಹೋಗ್ತಾಯಿದ್ವಿ. ಇವಾಗ ಆಫೀಸಿಗೆ ಹೋದ್ರೆ ನಾವು ಹಿಂಸೆ ಪಡ್ಕೊಂಡು ಹೋಗ್ತಾ ಇದೀವಲ್ಲ. ಎನಿಥಿಂಗ್ ನಮ್ಮ ಮನಸ್ಸಿನ ಪ್ರಕಾರ ಮಾಡೋದಕ್ಕೆ ಏನೂ ಅವೈಲಬಿಲಿಟಿನೇ ಇಲ್ಲ ಅಂತ. ಸ್ಕೂಲಲ್ಲಿದ್ದಾಗ ಅಮ್ಮ ಟ್ರಿಪ್ಪಿಗೆ ಕಳಿಸ್ತಾ ಇರಲಿಲ್ಲ, ಕಾಲೇಜಲ್ಲಿದ್ದಾಗಲೂ ಅಮ್ಮ ಟ್ರಿಪ್ಪಿಗೆ ಕಳಿಸ್ತಾ ಇಲ್ಲ. ಇವಾಗ ನಾವೇ ದುಡ್ದು ನಾವೇ ಹೋಗೋಣ ಅಂದ್ರೆ ನಮ್ಮ ಆಫೀಸರ್ ರಜಾ ಕೊಡ್ತಾ ಇಲ್ಲ. ಏನು ಜೀವನ ಗುರು. ಇಂಡಿಪೆಂಡೆನ್ಸಿ ಅಂತ ಅಂದ್ಕೊಂಡೂ ಸಹ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಐ ಆಮ್ ಬ್ಯಾಕ್, ಬಟ್ ಯು ಕ್ಯಾನ್ ಸಿ ದಟ್ ಹ್ಯಾಪಿನೆಸ್ ಆ್ಯಂಡ್ ಎಕ್ಸೈಟ್ಮೆಂಟ್ ಇನ್ ಮೈ ಫೇಸ್ ಅಲ್ವಾ. ಯಾಕೆ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ಆನ್ ಸಂಡೇ ಐ ಆಮ್ ಗೋಯಿಂಗ್ ಟು ಮೀಟ್ ಒನ್ ಆಫ್ ಮೈ ಫ್ರೆಂಡ್ ಆ್ಯಂಡ್ ಅವಳ ಮಗ ಇದ್ದಾನೆ. ಆ್ಯಂಡ್ ಐ ಲವ್ ಟು ಸ್ಪಾಯ್ಲ್ ಕಿಡ್ಸ್ ವಿತ್ ಗಿಫ್ಟ್ಸ್ ಅಂತ. ಸೊ ಹಾಗಾಗಿ ಅವನಿಗೆ ಅಂತ ನಾನು ಗಿಫ್ಟ್ ತಂದಿದ್ದೆ. ಆ್ಯಂಡ್ ನಾಳೆ ನಾನು ಇನ್ನೊಬ್ಳು ಫ್ರೆಂಡ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳಂತೂ ನನ್ನ ಮೇಲೆ ಇಷ್ಟು ದುಶ್ಮನ್ ಆಗಿದ್ದಾಳೆ. ಬಿಕಾಸ್ ನನ್ನ ಲೈಫಿನ ಒಂದು ರಿಗ್ರೆಟ್ ಪಾರ್ಟ್ ಏನು ಗೊತ್ತಾ, ಈ ಕೆಲಸ ಅಂದ್ಕೊಂಡು ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ ಮದುವೆನ ಅಟೆಂಡ್ ಮಾಡಿಲ್ಲ.
ಸೊ ಅದರಲ್ಲಿ ಇವಳು ಸಹ ಒಬ್ಬಳು. ಬಟ್ ಇವಳು ಮದುವೆ ಟೈಮಲ್ಲಿ ನಮ್ಮ ತಾತ ತೀರ್ಕೊಂಡು ಹೋಗಿದ್ರು. ಸೊ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ. ಮಗು ಆಗಿದೆ, ಬಟ್ ಆ ಮಗುನೂ ನಾನು ನೋಡೋಕ್ಕೆ ಹೋಗಿಲ್ಲ. ನಾಳೆ ಹೋಗ್ತಾ ಇದ್ದೀನಿ. ಸೊ ಐ ಹ್ಯಾವ್ ಆರ್ಡರ್ಡ್ ಫ್ಯೂ ಥಿಂಗ್ಸ್ ಆಯಿತಾ. ಆ ಮಗು 6 months ಇದೆ. ಸೊ 6 months ಮಗುಗೆ ಐ ಡೋಂಟ್ ನೋ ದಟ್ ಚಾರ್ಜಿನ ಬ್ಯಾಟ್ರಿದೆಲ್ಲ ಕೊಡೋಕ್ಕಾಗಲ್ಲ. ಬಟ್ ದಿಸ್ ಈಸ್ ಫಾರ್ ದೀಕ್ಷಾಸ್ ಬೇಬಿ. ಎಷ್ಟು ಕ್ಯೂಟಾಗಿದೆ ಗೊತ್ತಾ. ವೇಟ್ ಐಲ್ ಶೋ ಯು. ಲೈಟ್ ಆಫ್ ಮಾಡ್ಕೊಂಡು ಮಾಡಿದ್ರೆ ಏನು ಸಕ್ಕದಾಗಿರುತ್ತೆ ಹೇಳಿ. ದೀಕ್ಷೆಗೆ ಒಂದು ಮಗ ರಾತ್ರಿ ಎಲ್ಲ ಕ್ವಾಟ್ಲೆ ಇಡಬೇಕು. ಅದು ವೇಟ್ ಆ್ಯಂಡ್ ದಿಸ್ ಥಿಂಗ್ ಕಾರ್ ಓಡಿಸೋದು. 2 ಗಂಡು ಮಕ್ಕಳೇ ಅವರು. ಸೊ ಅದು ಕಾರ್ ಓಡಿಸೋವಂಥದ್ದು. ಇನ್ನೂ ಏನೋ ಆರ್ಡ್ರ್ ಮಾಡಿದ್ನಲ್ಲ, ಹಾಂ, ಇದೊಂದು ಸಾಫ್ಟ್ ಟಾಯ್ದು ಗನ್ ಅಂತ. ಸೊ ಇದನ್ನು ನಾನು ಚೇತು ಮಗಂಗೆ ಕೊಡ್ತೀನಿ. ಇದೆರಡೂ ನಾನು ದೀಕ್ಷನ್ ಮಗಂಗೆ ಕೊಡ್ತೀನಿ. ಅದ್ರ ಜೊತೆಗೆ ಐ ಹ್ಯಾವ್ ಸಮ್ ಚಾಕ್ಲೇಟ್ಸ್ ಆಲ್ಸೋ ದೀಕ್ಷನ್ ಮಗಂಗೆ. ನನಗಂತೂ ಎಕ್ಸೈಟ್ಮೆಂಟ್ ಅವ್ರಿಗಿಂತ ಜಾಸ್ತಿ ನನಗೆ ಆಗ್ತಾಯಿದೆ ಗುರು. ಬಿಕಾಸ್ ನನಗೆ ಅನ್ನಿಸ್ತಾ ಇದೆ ನನ್ನ ಚೈಲ್ಡ್ಹುಡಲ್ಲಿ ನಾನು ಏನೆಲ್ಲ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ದಟ್ ಐ ಆಮ್ ಗಿಫ್ಟಿಂಗ್ ದೆಮ್. ಮೊನ್ನೆ ಹರ್ಷಿತನ ಮಗಳಿಗೆ ಕೊಟ್ಟಾಗಲೂ ನನಗೆ ಇಷ್ಟು ಖುಷಿಯಾಗಿತ್ತು. ಐ ಹ್ಯಾವ್ ಬಿಕಮ್ ದಟ್ ಸ್ಪಾಯ್ಲ್ ಆಂಟ್, ಬಟ್ ಐ ಡೋಂಟ್ ಮೈಂಡ್ ಸ್ಪಾಯ್ಲಿಂಗ್ ದೆಮ್ ಬೈ ಗಿಫ್ಟಿಂಗ್ ದೆಮ್. ನನಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತದೆ. ಇದೆಲ್ಲ ನಮ್ಮ ಟೈಮಲ್ಲಿ ಯಾಕೆ ಬರಲಿಲ್ಲ? ಇದು ಜಸ್ಟ್ ಇಮ್ಯಾಜಿನ್, ಲೈಟ್ ಹಾಫ್ ಹಾಕೊಂಡು ಮಾಡಿದ್ಮೇಲೆ ಹೆಂಗಿರುತ್ತೆ. ಇವತ್ತು ನಾನು ಇದನ್ನ ಇಟ್ಕೊಂಡು ಒಂದು ರೀಲ್ ಮಾಡ್ತೀನಿ ಪಕ್ಕ. ಅಯ್ಯೋ, ಐ ಆಮ್ ಎಕ್ಸೈಟೆಡ್. ಸೊ ಬೇಸಿಕಲಿ ನನ್ನ ಕೆಲಸ ಎಲ್ಲ ಮುಗೀತು. ನಾನು ಮನೆಗೆ ಅದೇ ಇವೆಲ್ಲ ಆರ್ಡ್ರ್ ತರಿಸಿದ್ನಲ್ಲ, ಅದನ್ನು ಸಾರ್ಟ್ ಔಟ್ ಮಾಡ್ಕೊ ಬಿಗ್ ಬಾಸ್ ನೋಡ್ಕೋತಾ ಕೂತಿದ್ದೆ. ಸೊ ಪೂರ್ತಿ ಇಲ್ಲಿ ಸಾರ್ಟ್ ಔಟ್ ಮಾಡ್ಕೊಂಡು ಕೂತಿದ್ದೀನಿ. ಇಲ್ಲೆಲ್ಲ ಲಗೇಜ್ನ ಇಟ್ಟಿದ್ದೀನಿ, ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಅದು ನಾನು ಪಾಪ್ಕಾರ್ನ್ ತರಿಸಿದ್ದೆ ಆಯಿತಾ. ವೇಸ್ಟ್ ಒಂಚೂರು ಚೆನ್ನಾಗೇ ಇಲ್ಲ, ಅದಕ್ಕೆ ಅಲ್ಲಿಟ್ಟಿದ್ದೀನಿ. ಇವಾಗ ಇಲ್ಲೇನು ಅಂತಂದರೆ ದೀಕ್ಷನ್ ಮಗಂಗೆ ಇದು ಆ್ಯಂಡ್ ಸ್ವಲ್ಪ ತರಕಾರಿ ಆ್ಯಂಡ್ ಇದೆಲ್ಲ ಇದೆ. ಅದನ್ನು ಸಾರ್ಟ್ ಔಟ್ ಮಾಡ್ತಾಯಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಇವಾಗ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವ್ಲಾಗ್. ನನಗಂತೂ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ಇದನ್ನು ಬೇರೆ ಅನ್ಬಾಕ್ಸ್ ಮಾಡಿ, ಟ್ರೈ ಮಾಡಿ, ಶೂಟ್ ಮಾಡಿ ಎಲ್ಲ ನೋಡಬೇಕು. ಸೊ ಪ್ಲೀಸ್ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಐ ಲವ್ ಯು ಗೈಸ್ ಸೋ ಮಚ್. ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಥ್ಯಾಂಕ್ ಯು. ಲವ್ ಯು ಗೈಸ್.